ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಬೆಳ್ಳಿಯನ್ನು ತಂದುಕೊಟ್ಟಿದ್ದಾರೆ ಕಳೆದ ಬಾರಿಯ ಗೋಲ್ಡ್ ಚಾಂಪಿಯನ್ ನೀರಜ್ ಚೋಪ್ರಾ. ಜಾವ್ಲಿನ್ ಥ್ರೋ ಪಂದ್ಯದಲ್ಲಿ ನೀರಜ್ಗೆ ಬೆಳ್ಳಿ. 89.45 ಮೀಟರ್ ಭರ್ಜಿಯನ್ನು ಎಸೆದು ಬೆಳ್ಳಿಯನ್ನು ಗೆದ್ದಿದ್ದಾರೆ ನೀರಜ್. ಇನ್ಫ್ಯಾಕ್ಟ್ ಚಿನ್ನವೇ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಪಾಕಿಸ್ತಾನದ ನದೀಮ್ ಈ ಬಾರಿ ದಾಖಲೆಯ 92.46 ಮೀಟರ್ ಎಸೆದು ಚಿನ್ನಕ್ಕೆ ಅವರು ಮುತ್ತಿಟ್ಟರೆ, ಭಾರತದ ನೀರಜ್ 89.45 ಮೀಟರ್ ಭರ್ಜಿಯನ್ನು ಎಸೆದು ಬೆಳ್ಳಿ ಪದಕವನ್ನು ತಂದುಕೊಟ್ಟಿದ್ದಾರೆ. ಇದು ಭಾರತಕ್ಕೆ ಮೊದಲ ಬೆಳ್ಳಿ ಪದಕ. ವಿನೇಶ್ ಫೋಗಟ್ ಅವರದು ಬೆಳ್ಳಿನೋ ಚಿನ್ನನೋ ಬರುತ್ತೆ ಅಂತ ಅಂದುಕೊಂಡಿದ್ವಿ, ಬಟ್ ಅವರು ಅನರ್ಹಗೊಂಡಿದ್ದರಿಂದ ಅದೊಂದು ನಿರಾಸೆ ಆಗಿತ್ತು. ಹಾಗಾಗಿ ಬೆಳ್ಳಿಯನ್ನು ಗೆದ್ದುಕೊಂಡಿದ್ದಾರೆ. ನಿನ್ನೆ ಹಾಗೆ ನೋಡೋಕೆ ಹೋದರೆ ಭಾರತಕ್ಕೆ ಒಳ್ಳೆಯ ದಿನ. ಹಾಕಿಯಲ್ಲಿ ಕಂಚನ್ನು ಗೆದ್ದರು, ಜೊತೆಗೆ ಜಾವೆಲಿನ್ ಥ್ರೋನಲ್ಲಿ ಬೆಳ್ಳಿಯನ್ನು ಗೆದ್ದರು.